ಈ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ ಆವರಣದಲ್ಲಿ ಈ ಸೇರಿರ್ತಕ್ಕಂಥ ಬೃಹತ್ ಸಮಾವೇಶ ಭಾಳ ಅದ್ದೂರಿಯಾದಂಥ ಒಂದು ಸಮಾವೇಶ, ಐತಿಹಾಸಿಕವಾದ ತಮ್ಮ ಸಮಾವೇಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಈ ಒಂದು ಸಮಾವೇಶದ ಮೂಲ ಉದ್ದೇಶ, ಇವತ್ತು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದ್ದರೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರೊಬ್ಬರಿಗೆ ಮುಖ್ಯಮಂತ್ರಿ ಕೊಡ್ತಕ್ಕಂಥ ಅವಕಾಶ ಇನ್ನೂ ಕೂಡ ಒದಗಿ ಬಂದಿಲ್ಲ. ಆದರೂ ಕೂಡ ಪರವಾಗಿಲ್ಲ, ಅದಾರು ಇಲ್ಲ ಆದರೆ ಉಪಮುಖ್ಯಮಂತ್ರಿಗಳನ್ನಾರು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಕೇವಲ ಒಂದೇ ಒಂದು ಸ್ಥಾನವನ್ನು ಉಪಮುಖ್ಯಮಂತ್ರಿಗಳಾಗಿ ಮಾಡಿಬಿಟ್ಬಿಟ್ಟು ನಿಮಗೆ ಸಚಿವ ಸಂಪುಟದಲ್ಲಿ ಬೇರೆ ಯಾವುದೋ ಖಾತೆಯನ್ನು ಕೊಡದೆ ಮಾದೇವಪ್ಪನವ್ರಿಗೆ ಇದು ಅನ್ಯಾಯ ಆಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಒಂದು ಸಮಾವೇಶದ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈ ಒಂದು ಜನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮುಂದೆ 2ನೇ ಕಂತು ಆಗ್ತಕ್ಕಂಥ ಈ ಸಚಿವ ಸಂಪುಟದಲ್ಲಿ ಮಾದೇವಪ್ಪನಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಸಮುದಾಯದ ಮತ್ತು ಎಲ್ಲ ಈ ರಾಜ್ಯದ ಜನತೆಯ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ಅವರು ಎಚ್ಚರಿಕೆಯನ್ನು ಕೂಡ ಈ ಮುಖಾಂತರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ನಾನು ಶಿವಸ್ವಾಮಿ ಅಂತೇಳಿ ಮಾಜಿ ಜಿಲ್ಲಾ ಪರಿಷತ್ ಮೆಂಬರು, ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಹೊರೆಯಾಲ ಗ್ರಾಮದವರು.